ಇಲ್ಲೋ ನಿಮ್ಮ ಕೈ ಚಲೋ ಇಲ್ಲ, ನಿಮ್ಮ ಕಿಸೆ ಚಲೋ ಇಲ್ಲ, ಇಳಿರೋ ಇಳಿರೋ ಇಳಿರೋ, ಇಲ್ಲ ಇಳಿಯೋದಿಲ್ಲ. ಏನು ಜನ, ಎಂಥ ಜನ! ಇಡೀ ದೇಶವನ್ನು ಕಟ್ಟಿ ಸ್ವಾತಂತ್ರ್ಯವನ್ನು ಕೊಟ್ಟು ತನ್ನ ರಕ್ತವನ್ನೇ ಅದಕ್ಕಾಗಿ ಹರಿಸಿದಂಥ, ಧಾರೆಯಾಗಿ ಹರಿಸಿದಂಥ ಮಹಾತ್ಮ ಗಾಂಧಿ ಕುರ್ಚಿಯ ಸಮೀಪಕ್ಕೆ ಹೋಗಿರಲಿಲ್ಲ, ಕುರ್ಚಿಯ ಸಮೀಪಕ್ಕೆ ಹೋಗಲಿಲ್ಲ. ಮಹಾತ್ಮ ಗಾಂಧಿಯನ್ನು ಬಿಟ್ಟರೆ ನಮಗೆ ಗತಿ ಇಲ್ಲ. ಅಷ್ಟು ಅದ್ಭುತವಾದಂಥ ವ್ಯಕ್ತಿ ಇನ್ನೂ ಮರಿಲಿಕ್ಕಾಗೋದಿಲ್ಲ. ಎಂಥ ಮಹಾನುಭಾವ ಸಮೀಪಿಲ್ಲ, ಕನಸು ಮನಸ್ಸಿನಾಗಿಲ್ಲದ, ಏನಿರ್ಲಾರ್ದವ್ರದ. ಈಗ ಇದೊಂದು ಮಾಡಿಲ್ಲ, ಇದನ್ನು ವೇದಿಕೆ ಮಾಡ್ಯಾರಪ್ಪ, ನಾ ಮಾಡಿನೇನು ಇಲ್ಲ, ಬಂದು ಕುಂತೇನೆ. ಪಾಪ ಅವ್ರು ಮಾಡಿದವ್ರ ಬೇರೆ, ಎಷ್ಟು ಕಷ್ಟಪಟ್ಟು ನಿನ್ನೆಯಿಂದ ಕೆಲಸ ಮಾಡಿ ಇದನ್ನೆಲ್ಲ ಸ್ವಚ್ಛ ಮಾಡ್ಯಾರ, ಇದನ್ನೆಲ್ಲ ಹಾಕ್ಯಾರ, ಮ್ಯಾಗ ಹಾಸಿದಾರ, ಪಾಪ ಎಲ್ಲೆಲ್ಲಿಂದ ತಂದಿದಾರ, ಮಾಡಿದಾರ. ಅವ್ರು ಹೋಗಿ ಎಲ್ಲೋ ದೂರ ಕುಂತಾರ, ನಾ ಬಂದು ಕುಂತೆ. ಕೂಡ್ರೋದು ಕೆಟ್ಟಲ್ಲ, ಇಳಿಬೇಕು. ಕೂಡ್ರೋದು ಕೆಟ್ಟಲ್ಲ, ಇಳಿಯದೆ ಇರೋದು ಕೆಟ್ಟದ. ಇಷ್ಟು ನಾ ಕೂತೀನಿ ಅಂದಾಗ ನಾ ಇಳಿಯೋದಿಲ್ಲ. ಎಲ್ಲ ಜನ ಹೋಗ್ಯಾರ, ಅವರಲ್ಲಿ ನಿಂತಾರ, ಇಳಿರಿ ಗುರುಗಳೇ, ಇಲ್ಲ ನಾ ಇಳಿಯೋದಿಲ್ಲ. ಅವ್ರಂತಾರ ಇದು ಗಾಡಿ ಅವ್ರದ್ದು, ಕೆಳಗಿಂದ ಇನ್ನೊಬ್ರು ತಂದೇವಿ, ಇದು ಬಾಡಿಗೆ ಹಿಡ್ದೇವಿ, ಇಳಿಬೇಕು ಗುರುಗಳೇ, ಇಲ್ಲ ನಾ ಇಳಿಯೋದಿಲ್ಲ. ಜೀವನದಾಗ ಈ ಸಿಂಹಾಸನ ನಿಸರ್ಗ ನಿರ್ಮಾಣ ಮಾಡ್ತು, ದೇಹ ಸಿಂಹಾಸನ, ಮನಸ್ಸನ್ನುವ ಪೀಠ ನಿರ್ಮಾಣ ಮಾಡ್ತು. ನಾವು ಬಂದು ಆ ಪೀಠದ ಮೇಲೆ ಕುಂತೇವಿ. ಇಳಿ ಅಂದಾಗ ಇಳಿಬೇಕು, ಕೂಡ್ರಂದಾಗ ಕೂಡಬೇಕಷ್ಟೆ. ಸುಮ್ಮನೆ ಸಹಜ ನಮಗೆ ಹೇಳ್ಯದ ಕಾಲ, ನೋಡಪ್ಪ ನೀನು 100 ವರ್ಷ ಇದರ ಕೂತ್ಕೋ ಅಂತ ಹೇಳ್ಯದ. ಅಷ್ಟು ಕೂಡೋದು ಆರಾಮಾಗಿ, ವಲ್ಲನಬಾರದು, ಕೂಡಬೇಕು. ಆದರೆ ಇಡ್ಯಾಗ ವಲ್ಲನಬಾರದು, ಇಳಿಬೇಕು. ಏನು ಬಸವಣ್ಣ ಎಂಥ ಸುಂದರ ತತ್ವ ಕಲಿಸಿ ಹೋದ. ಒಂದು ಕ್ಷಣ ಕುಂಡ್ರೋದು, ಇಳಿದು ಬರಾಗ ನಾನು ಅಲ್ಲ ಅಂತ ಇಳಿದು ಬರಬೇಕಾದ್ರೆ ಎಷ್ಟು ತಲೆ ಚಲೋ ಇರಬೇಡ, ಎಷ್ಟು ಜ್ಞಾನ ಇರಬೇಡ. ಹಾಗ ಇವ ಯಾರು ಅಡಪದಪ್ಪಣ್ಣ ಆ ಬಳಿಕ ಮೌಳಿಗೆ